ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 6ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 9 ಅಂಕಿಅಂಶಗಳ ನಿರ್ವಹಣೆ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 9.1ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ಪ್ರಶ್ನೆ ನಂಬರ್ 1. ಒಂದು ಗಣಿತದ ಪರೀಕ್ಷೆಯಲ್ಲಿ ಒಂದು ತರಗತಿಯ 40 ವಿದ್ಯಾರ್ಥಿಗಳು ಪಡೆದ ಅಂಕಗಳನ್ನು ಕೊಟ್ಟಿದೆ. ಈ ಅಂಕಗಳನ್ನು ಎಣಿಕೆ ಗುರುತುಗಳ ಸಹಾಯದಿಂದ ಒಂದು ಕೋಷ್ಟಕ ತಯಾರಿಸಿ. ಇಲ್ಲಿ ಅವರು 40 ವಿದ್ಯಾರ್ಥಿಗಳ ಅಂಕಗಳನ್ನು ಕೊಟ್ಟಿದ್ದಾರೆ. ಈ ಅಂಕಗಳಿಗೆ ನಾವು ಒಂದು ಎಣಿಕೆ ಗುರುತುಗಳ ಸಹಾಯವನ್ನು ಬಳಸಿ ಒಂದು ಕೋಷ್ಟಕವನ್ನು ತಯಾರಿಸಬೇಕು. ಇಲ್ಲಿ 1ರಿಂದ 9ರವರೆಗಿನ ಅಂಕೆಗಳು, ಅಂದರೆ 1ರಿಂದ 9ರವರೆಗಿನ ಅಂಕಗಳನ್ನು ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಈ ಅಂಕಗಳನ್ನು ಬಳಸಿ ನಾವು ಈಗ ಕೋಷ್ಟಕವನ್ನು ತಯಾರಿಸೋಣ. ಮೊದಲನೇ ಕೋಷ್ಟಕದಲ್ಲಿ ಅಂಕಗಳು, ಎಣಿಕೆ ಗುರುತು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ. ಈಗ ನಾವು 1ರಿಂದ 9ರವರೆಗಿನ ಅಂಕಗಳನ್ನು ಇಲ್ಲಿ ಬರೆಯೋಣ. 1, 2, 3, 4, 5, 6, 7, 8 ಮತ್ತು 9. 1ರಿಂದ 9ರವರೆಗಿನ ಅಂಕಗಳನ್ನು ಎಷ್ಟು ವಿದ್ಯಾರ್ಥಿಗಳು ಪಡೆದಿದ್ದಾರೆ ಎಂದು ನಾವು ಇಲ್ಲಿ ನೋಡೋಣ. ಮೊದಲನೆಯದಾಗಿ 1 ಅಂಕವನ್ನು ಎಷ್ಟು ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದಾರೆ ಎಂದು ನೋಡೋಣ. ಇಲ್ಲಿ 1 ಅಂಕವನ್ನು 2 ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದಾರೆ. ಮೊದಲನೇ ಸಾಲಿನಲ್ಲಿ ಒಬ್ಬ ವಿದ್ಯಾರ್ಥಿ ಮತ್ತು 2ನೇ ಸಾಲಿನಲ್ಲಿ ಒಬ್ಬ ವಿದ್ಯಾರ್ಥಿ. ಇಲ್ಲಿ 2 ವಿದ್ಯಾರ್ಥಿಗಳು 1 ಅಂಕವನ್ನು ಪಡೆದಿದ್ದಾರೆ. 1 ಅಂಕವನ್ನು 2 ವಿದ್ಯಾರ್ಥಿಗಳು ಪಡೆದಿದ್ದಾರೆ. 2 ಅಂಕವನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನೋಡೋಣ. 2 ಅಂಕಗಳನ್ನು ಇಲ್ಲಿ 1, 2, 3 ಜನ 2 ಅಂಕಗಳನ್ನು ಗಳಿಸಿದ್ದಾರೆ. ಇದೇ ರೀತಿಯಾಗಿ ನಾವು ಮುಂದಿನ ಎಲ್ಲ ಅಂಕಗಳನ್ನು ಬರೆಯೋಣ. 2 ಅಂಕವನ್ನು 3 ಜನ ಗಳಿಸಿದ್ದಾರೆ. 3 ಅಂಕವನ್ನು ಕೂಡ 3 ಜನ ಗಳಿಸಿದ್ದಾರೆ. 4 ಅಂಕಗಳನ್ನು 7 ಜನ, 5 ಅಂಕವನ್ನು 6 ಜನ, 6 ಅಂಕವನ್ನು 7 ಜನ, 7 ಅಂಕಗಳನ್ನು 5, 8 ಅಂಕಗಳನ್ನು 4 ಮತ್ತು 9 ಅಂಕಗಳನ್ನು 3 ಜನ ಗಳಿಸಿದ್ದಾರೆ. ಈಗ ನಾವು ಎಣಿಕೆ ಗುರುತುಗಳನ್ನು ಬರೆಯೋಣ. 2, 3, 3, 7, 1, 2, 3, 4. 5ಅನ್ನು ನಾವು ಮುಂದೆ ಬರೆಯುವಂತಿಲ್ಲ, ಕ್ರಾಸ್ ಆಗಿ ಒಂದು ಗೆರೆಯನ್ನು ಎಳೆಯಬೇಕು. 5 ಆಯಿತು. 6, 7, 6ಅನ್ನು ಬರೆಯೋಣ. 1, 2, 3, 4, 5, 6, 7, 1, 2, 3, 4, 5, 6, 7, 5, 1, 2, 3, 4, 5, 4, 1, 2, 3, 4, 3. ಈಗ ನಾವು ಕೋಷ್ಟಕವನ್ನು ತಯಾರಿಸಿದ್ದೇವೆ. ಈಗ ಅಲ್ಲಿ ನೀಡಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸೋಣ. ಎ ಪ್ರಶ್ನೆ: ಎಷ್ಟು ವಿದ್ಯಾರ್ಥಿಗಳು 7 ಮತ್ತು 7ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ ಎಂದು ಕೇಳುತ್ತಿದ್ದಾರೆ. ಇಲ್ಲಿ 7, 8, 9 ಅಂಕ ಪಡೆದವರನ್ನು ನಾವು ಈಗ ಕೂಡಿಸಬೇಕು. 7ಕ್ಕಿಂತ ಹೆಚ್ಚು ಎಂದಾಗ 7ರಿಂದ 9 ಅಂಕಗಳನ್ನು ಪಡೆದವರ ಸಂಖ್ಯೆಯನ್ನು ಕೂಡಿಸೋಣ. 5, 4, 3, 5 + 4 9, 9 + 3 12. ಆದ್ದರಿಂದ 7ಕ್ಕಿಂತ ಹೆಚ್ಚು ಅಂಕ ಪಡೆದವರ ಸಂಖ್ಯೆ, 7ಕ್ಕಿಂತ ಹೆಚ್ಚು ಅಂಕ ಪಡೆದವರ ಸಂಖ್ಯೆ 12. ಬಿ ಪ್ರಶ್ನೆ: 4ಕ್ಕಿಂತ ಕಡಿಮೆ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಈಗ ನಾವು 4ಕ್ಕಿಂತ ಕಡಿಮೆ ಎಂದರೆ ನಾವು 1, 2, 3 ಅಂಕ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಬೇಕು. ಇಲ್ಲಿ 1, 2, 3 ಅಂಕ ಪಡೆದ ವಿದ್ಯಾರ್ಥಿಗಳು 2, 2 + 3 5, 5 + 3 8 ಆಗಿದೆ. ಆದ್ದರಿಂದ 4ಕ್ಕಿಂತ ಕಡಿಮೆ ಅಂಕ
ಕಡಿಮೆ ಅಂಕ ಪಡೆದವರ ಸಂಖ್ಯೆ ಪಡೆದವರ ಸಂಖ್ಯೆ 8. ಪ್ರಶ್ನೆ ನಂಬರ್ 2. 4ನೇ ತರಗತಿಯ 30 ವಿದ್ಯಾರ್ಥಿಗಳ ಸಿಹಿ ತಿಂಡಿಗಳ ಆಯ್ಕೆ ಈ ಕೆಳಗಿನಂತಿದೆ. ಇಲ್ಲಿ 4ನೇ ತರಗತಿಯಲ್ಲಿ 30 ವಿದ್ಯಾರ್ಥಿಗಳು ಆಯ್ದುಕೊಂಡಂತಹ ಸಿಹಿ ತಿಂಡಿಗಳನ್ನು ಕೊಟ್ಟಿದ್ದಾರೆ. ಲಾಡು, ಬರ್ಫಿ, ಲಾಡು, ಜಿಲೇಬಿ, ಲಾಡು, ರಸಗುಲ್ಲ, ಇದೇ ರೀತಿಯಾಗಿ ಅವರು 4 ಸಿಹಿ ತಿಂಡಿಗಳನ್ನು ಕೊಟ್ಟಿದ್ದಾರೆ. ಎ ಪ್ರಶ್ನೆ. ಈ ಮೇಲಿನ ಸಿಹಿ ತಿಂಡಿಗಳ ಹೆಸರನ್ನು ಎಣಿಕೆ ಗುರುತುಗಳ ಸಹಾಯದಿಂದ ಒಂದು ಕೋಷ್ಟಕ ಜೋಡಿಸಿ. ಇಲ್ಲಿ ನಾವು ಸಿಹಿ ತಿಂಡಿಗಳ ಹೆಸರನ್ನು ಎಣಿಕೆ ಗುರುತುಗಳ ಸಹಾಯದಿಂದ ಒಂದು ಕೋಷ್ಟಕವನ್ನು ರಚಿಸಬೇಕು. ಇಲ್ಲಿ ನಾವು ಈಗ ಕೋಷ್ಟಕವನ್ನು ರಚಿಸಿದ್ದೇವೆ. ಸಿಹಿ ತಿಂಡಿಗಳನ್ನು ಬರೆಯೋಣ. ಲಾಡು, ಬರ್ಫಿ, ಜಿಲೇಬಿ ಮತ್ತು ರಸಗುಲ್ಲ. ಇಲ್ಲಿ ಈಗ ನಾವು ಲಾಡನ್ನು ಇಷ್ಟಪಡುವಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯೋಣ. ಇಲ್ಲಿ ಈಗ ನಾವು ಎಷ್ಟು ವಿದ್ಯಾರ್ಥಿಗಳು ಲಾಡನ್ನು ಇಷ್ಟಪಡುತ್ತಿದ್ದಾರೆ ಎಂದು ನೋಡಬೇಕು. 1, 2, 3, 4, 5, 6, 7, 8, 9, 10, 11 ವಿದ್ಯಾರ್ಥಿಗಳು ಇಲ್ಲಿ ಲಾಡನ್ನು ಇಷ್ಟಪಡುತ್ತಿದ್ದಾರೆ. ಇದೇ ರೀತಿ ಬರ್ಫಿ, ಜಿಲೇಬಿ, ರಸಗುಲ್ಲವನ್ನು ಇಷ್ಟಪಡುವವರ ಸಂಖ್ಯೆಯನ್ನು ಕೂಡ ಕಂಡುಹಿಡಿಯಬೇಕು. ಲಾಡನ್ನು ಇಷ್ಟಪಡುವ ವಿದ್ಯಾರ್ಥಿಗಳ ಸಂಖ್ಯೆ 11, ಬರ್ಫಿಯನ್ನು ಇಷ್ಟಪಡುವ ವಿದ್ಯಾರ್ಥಿಗಳು 3, ಜಿಲೇಬಿಯನ್ನು ಇಷ್ಟಪಡುವ ವಿದ್ಯಾರ್ಥಿಗಳು 7, ರಸಗುಲ್ಲವನ್ನು 9 ವಿದ್ಯಾರ್ಥಿಗಳು ಇಷ್ಟಪಡುತ್ತಿದ್ದಾರೆ. ಈ ಸಂಖ್ಯೆಯನ್ನು ನಾವು ಎಣಿಕೆ ಗುರುತಿನಲ್ಲಿ ಸೂಚಿಸಬೇಕು. 11, 1, 2, 3, 4, 5, 6, 7, 8, 9, 10, 11, 3, 1, 2, 3, 7, 1, 2, 3, 4, 5, 6, 7, 9 ಗುರುತಿಸೋಣ. 1, 2, 3, 4, 5, 6, 7, 8, 9 ಎಣಿಕೆ ಗುರುತುಗಳನ್ನು ಈಗ ಹಾಕಿದ್ದೇವೆ. ಈಗ ನಾವು ಅಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸೋಣ. ಬಿ ಪ್ರಶ್ನೆ. ಯಾವ ಬಗೆಯ ಸಿಹಿ ತಿಂಡಿಯನ್ನು ಹೆಚ್ಚು ವಿದ್ಯಾರ್ಥಿಗಳು ಬಯಸುತ್ತಾರೆ? ಇಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಯಾವ ತಿಂಡಿಯನ್ನು ಇಷ್ಟಪಡುತ್ತಿದ್ದಾರೆ ಎಂದು ನೋಡಬೇಕು. ಲಾಡನ್ನು ಇಲ್ಲಿ 11 ವಿದ್ಯಾರ್ಥಿಗಳು ಇಷ್ಟಪಡುತ್ತಿದ್ದಾರೆ. 11 ಇಲ್ಲಿ ದೊಡ್ಡ ಸಂಖ್ಯೆಯಾಗಿದೆ. ಆದ್ದರಿಂದ ಲಾಡನ್ನು ಅತಿ ಹೆಚ್ಚು ವಿದ್ಯಾರ್ಥಿಗಳು ಬಯಸುತ್ತಾರೆ. ಪ್ರಶ್ನೆ ನಂಬರ್ 3. 6 ಮುಖಗಳಿರುವ ಒಂದು ದಾಳವನ್ನು ಕೆಥರಿನ್ 40 ಬಾರಿ ಆಡಿದಾಗ ಆ ದಾಳವು ತೋರಿಸಿದ ಮುಖ ಸಂಖ್ಯೆಯನ್ನು ಕೆಳಗೆ ಕೊಟ್ಟಿದೆ. ಇಲ್ಲಿ ಕೆಥರಿನ್ 40 ಬಾರಿ ದಾಳವನ್ನು ಆಡಿದ್ದಾಳೆ. ಆ ದಾಳವನ್ನು ಆಡಿದಾಗ ಇಲ್ಲಿ ಪ್ರತಿ ಬಾರಿ ಬಂದಂತಹ ಸಂಖ್ಯೆಗಳನ್ನು ಕೊಡಲಾಗಿದೆ. ಈ ಸಂಖ್ಯೆಗಳಿಗೆ ನಾವು ಇಲ್ಲಿ ಈ ಅಂಕಿ ಅಂಶಗಳಿಗೆ ಎಣಿಕೆ ಗುರುತುಗಳ ಸಹಾಯದಿಂದ ಒಂದು ಕೋಷ್ಟಕವನ್ನು ತಯಾರಿಸಿ ಈ ಮುಂದಿನವುಗಳನ್ನು ಕಂಡುಹಿಡಿಯಿರಿ ಎಂದು ಹೇಳುತ್ತಿದ್ದಾರೆ. ಈಗ ನಾವು ಈ ಅಂಕಿಗಳನ್ನು ಬಳಸಿಕೊಂಡು ಒಂದು ಕೋಷ್ಟಕವನ್ನು ರಚಿಸೋಣ. ಇಲ್ಲಿ ನಾವು ಈಗ ಕೋಷ್ಟಕವನ್ನು ರಚಿಸಿದ್ದೇವೆ. ದಾಳದ ಮುಖಗಳ ಸಂಖ್ಯೆಯನ್ನು ಇಲ್ಲಿ ಬರೆಯಬೇಕು. ಎಣಿಕೆ ಗುರುತುಗಳು ಮತ್ತು ದಾಳದಲ್ಲಿನ ಸಂಖ್ಯೆ ಎಷ್ಟು ಬಾರಿ ಬಿದ್ದಿದೆ ಎಂದು ಬರೆಯೋಣ. ಮೊದಲನೆಯದಾಗಿ ಒಂದು ದಾಳದಲ್ಲಿ 6 ಮುಖಗಳಿರುತ್ತವೆ. 1, 2, 3, 4, 5, 6 ಇದು ದಾಳದಲ್ಲಿರುವ ಮುಖಗಳ ಸಂಖ್ಯೆ. ದಾಳದಲ್ಲಿನ 1ನೇ ಸಂಖ್ಯೆ ಎಷ್ಟು ಬಾರಿ ಬಿದ್ದಿದೆ ಎಂದು ನೋಡೋಣ. 1, 2, 3, 4, 5, 6, 7 ಇಲ್ಲಿ 7 ಬಾರಿ 1ನೇ ಅಂಕಿ ಬಿದ್ದಿದೆ. ಇದೇ ರೀತಿ ಎಲ್ಲ ಅಂಕಿಗಳನ್ನು ಕಂಡುಹಿಡಿಯಬೇಕು. ಅಂಕಿ 1 7 ಬಾರಿ ಬಿದ್ದಿದೆ. ಅಂಕಿ 2 6 ಬಾರಿ, ಅಂಕಿ 3 5 ಬಾರಿ, 4 4 ಬಾರಿ ಬಿದ್ದಿದೆ, 5 11 ಬಾರಿ ಮತ್ತು 6 7 ಬಾರಿ ಬಿದ್ದಿದೆ. ಈಗ ನಾವು ಎಣಿಕೆ ಗುರುತುಗಳನ್ನು ಹಾಕೋಣ. 7 1 2 3 4 5 6 7 6 1 2 3 4 5 6 5
1 2 3 4 5 1 2 3 4 11 1 2 3 4 5 6 7 8 9 10 11 7 1 2 3 4 5 6 7 ಈಗ ನಾವು ಎಣಿಕೆ ಗುರುತುಗಳನ್ನು ಹಾಕಿದ್ದೇವೆ. ಪ್ರಶ್ನೆ ನಂಬರ್ ಎ, ಅತಿ ಕಡಿಮೆ ಬಾರಿ ಪುನರಾವರ್ತನೆಯಾಗಿರುವ ಸಂಖ್ಯೆ. ಇಲ್ಲಿ ಅತಿ ಕಡಿಮೆ ಬಾರಿ ಯಾವ ಸಂಖ್ಯೆ ಪುನರಾವರ್ತನೆಯಾಗಿದೆ ಎಂದು ನೋಡಬೇಕು. ಅತಿ ಕಡಿಮೆ ಬಾರಿ ಎಂದರೆ ಇಲ್ಲಿ 4. 4 ಬಾರಿ ಬಿದ್ದ ದಾಳದ ಮುಖ 4 ಆಗಿದೆ. ಆದ್ದರಿಂದ ಅತಿ ಕಡಿಮೆ ಬಾರಿ ಪುನರಾವರ್ತನೆಯಾದ ಸಂಖ್ಯೆ 4. ಅತಿ ಹೆಚ್ಚು ಎಂದರೆ ಇಲ್ಲಿ 11 ಬಾರಿ. 11 ಬಾರಿ ಬಿದ್ದ ಅಂಕಿ ಇಲ್ಲಿ 5 ಆಗಿದೆ. ಆದ್ದರಿಂದ ಅತಿ ಹೆಚ್ಚು ಬಾರಿ ತೋರಿಸಿರುವ ಸಂಖ್ಯೆ 5. ಸಿ ಪ್ರಶ್ನೆ, ಸಮನಾದ ರೀತಿಯಲ್ಲಿ ಪುನರಾವರ್ತಿಸಿರುವ ಸಂಖ್ಯೆಗಳು. ಸಮನಾದ ರೀತಿಯಲ್ಲಿ ಅಂದರೆ ಇಲ್ಲಿ 7 ಬಾರಿ ಬಿದ್ದ ಅಂಕಿಗಳನ್ನು ನೋಡೋಣ, 6 ಮತ್ತು 1. ಆದ್ದರಿಂದ ಸಮನಾದ ಬಾರಿ ಪುನರಾವರ್ತಿತವಾದಂತಹ ಸಂಖ್ಯೆ 6 ಮತ್ತು 1. ಪ್ರಶ್ನೆ ನಂಬರ್ 4, ಈ ಕೆಳಗಿನ ಚಿತ್ರಾಲೇಖದಲ್ಲಿ 5 ಹಳ್ಳಿಗಳಲ್ಲಿರುವ ಟ್ರ್ಯಾಕ್ಟರ್ಗಳನ್ನು ತೋರಿಸಿದೆ. ಹಳ್ಳಿಗಳು ABCDE 5 ಹಳ್ಳಿಗಳನ್ನು ಕೊಟ್ಟಿದ್ದಾರೆ. ಟ್ರ್ಯಾಕ್ಟರ್ಗಳ ಸಂಖ್ಯೆ, ಇಲ್ಲಿ ಟ್ರ್ಯಾಕ್ಟರ್ಗಳ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಚಿತ್ರಕ್ಕೆ ಒಂದು ಟ್ರ್ಯಾಕ್ಟರ್ ಎಂದು ನಾವು ಭಾವಿಸಬೇಕು. ಎ ಹಳ್ಳಿಯಲ್ಲಿ 1 2 3 4 5 6 ಟ್ರ್ಯಾಕ್ಟರ್ಗಳಿವೆ. ಬಿ ಹಳ್ಳಿಯಲ್ಲಿ 5. ಸಿ ಹಳ್ಳಿಯಲ್ಲಿ 1 2 3 4 5 6 7 8 ಟ್ರ್ಯಾಕ್ಟರ್ಗಳಿವೆ. ಡಿ ಹಳ್ಳಿಯಲ್ಲಿ 3. ಈ ಹಳ್ಳಿಯಲ್ಲಿ 6. ಈಗ ನಾವು ಪ್ರಶ್ನೆಗಳಿಗೆ ಉತ್ತರಿಸೋಣ. ಇಲ್ಲಿ ಮೊದಲನೇ ಪ್ರಶ್ನೆ ಎ, ಯಾವ ಹಳ್ಳಿಯಲ್ಲಿ ಅತಿ ಕಡಿಮೆ ಟ್ರ್ಯಾಕ್ಟರ್ಗಳಿವೆ ಎಂದು ಕೇಳುತ್ತಿದ್ದಾರೆ. ಅತಿ ಕಡಿಮೆ ಟ್ರ್ಯಾಕ್ಟರ್ಗಳನ್ನು ಹೊಂದಿರುವ ಹಳ್ಳಿ ಡಿ ಹಳ್ಳಿಯಾಗಿದೆ. ಇಲ್ಲಿ 3 ಟ್ರ್ಯಾಕ್ಟರ್ಗಳಿವೆ. ಕಡಿಮೆ ಟ್ರ್ಯಾಕ್ಟರ್ ಹೊಂದಿದ ಹಳ್ಳಿ ಡಿ ಹಳ್ಳಿ. ಯಾವ ಹಳ್ಳಿಯಲ್ಲಿ ಅತಿ ಹೆಚ್ಚು ಟ್ರ್ಯಾಕ್ಟರ್ಗಳಿವೆ? ಇಲ್ಲಿ ಅತಿ ಹೆಚ್ಚು ಟ್ರ್ಯಾಕ್ಟರ್ಗಳನ್ನು ಹೊಂದಿರುವ ಹಳ್ಳಿ ಸಿ ಹಳ್ಳಿಯಾಗಿದೆ. 8 ಟ್ರ್ಯಾಕ್ಟರ್ಗಳಿದ್ದಾವೆ. ಸಿ ಹಳ್ಳಿ. ಸಿ ಪ್ರಶ್ನೆ, ಬಿ ಹಳ್ಳಿಗಿಂತ ಸಿ ಹಳ್ಳಿಯಲ್ಲಿ ಎಷ್ಟು ಹೆಚ್ಚು ಟ್ರ್ಯಾಕ್ಟರ್ಗಳಿವೆ? ಇಲ್ಲಿ ಬಿ ಹಳ್ಳಿಯಲ್ಲಿ 5 ಟ್ರ್ಯಾಕ್ಟರ್ಗಳಿದ್ದಾವೆ. ಸಿ ಹಳ್ಳಿಯಲ್ಲಿ 8 ಟ್ರ್ಯಾಕ್ಟರ್ಗಳಿದ್ದಾವೆ. ಆದ್ದರಿಂದ ಬಿ ಹಳ್ಳಿಗಿಂತ ಸಿ ಹಳ್ಳಿಯಲ್ಲಿ 3 ಟ್ರ್ಯಾಕ್ಟರ್ಗಳ ಸಂಖ್ಯೆ ಹೆಚ್ಚಾಗಿದೆ. 3 ಟ್ರ್ಯಾಕ್ಟರ್ಗಳು. ಡಿ ಪ್ರಶ್ನೆ, 5 ಹಳ್ಳಿಯಲ್ಲಿರುವ ಒಟ್ಟು ಟ್ರ್ಯಾಕ್ಟರ್ಗಳ ಸಂಖ್ಯೆ ಎಷ್ಟು? ಈಗ ನಾವು ಎಲ್ಲ ಹಳ್ಳಿಗಳ ಟ್ರ್ಯಾಕ್ಟರ್ಗಳ ಸಂಖ್ಯೆಯನ್ನು ಕೂಡಿಸೋಣ. ಇಲ್ಲಿ 6 ಪ್ಲಸ್ 5 11, 11 ಪ್ಲಸ್ 8 19, 19 ಪ್ಲಸ್ 3 22, 22 ಪ್ಲಸ್ 6 28. ಆದ್ದರಿಂದ ಇಲ್ಲಿ 28 ಟ್ರ್ಯಾಕ್ಟರ್ಗಳಿವೆ. 5 ಹಳ್ಳಿಯಲ್ಲಿರುವ ಟ್ರ್ಯಾಕ್ಟರ್ಗಳ ಸಂಖ್ಯೆ 28. ಪ್ರಶ್ನೆ ನಂಬರ್ 5, ಒಂದು ಶಾಲೆಯಲ್ಲಿರುವ ತರಗತಿವಾರು ಬಾಲಕಿಯರ ಸಂಖ್ಯೆಯನ್ನು ಈ ಕೆಳಗಿನ ಚಿತ್ರನಕ್ಷೆಯಲ್ಲಿ ಕೊಡಲಾಗಿದೆ. ಇಲ್ಲಿ ತರಗತಿಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. 1 ರಿಂದ 8ನೇ ತರಗತಿ ಬಾಲಕಿಯರ ಸಂಖ್ಯೆ. ಇಲ್ಲಿ ಒಂದು ಚಿತ್ರಕ್ಕೆ ನಾವು 4 ಬಾಲಕಿಯರು ಎಂದು ಪರಿಗಣಿಸಬೇಕು. ಇಲ್ಲಿ ಅರ್ಧ ಚಿತ್ರ ಇರುವಲ್ಲಿ 2 ಎಂದು ಭಾಗಿಸಬೇಕು. ಏಕೆಂದರೆ ಇಲ್ಲಿ 4ರಲ್ಲಿ ಅರ್ಧ ಮಾಡಿದಾಗ 2 ಬರುತ್ತದೆ. ಇಲ್ಲಿ ಪೂರ್ಣ ಬಾಲಕಿಯ ಚಿತ್ರ 4 ಬಾಲಕಿಯರು, ಅರ್ಧ ಬಾಲಕಿಯ ಚಿತ್ರ 2 ಬಾಲಕಿಯರು. ಇಲ್ಲಿ ಈಗ ನಾವು ಪ್ರಶ್ನೆಗಳಿಗೆ ಉತ್ತರಿಸೋಣ. ಮೇಲಿನ ಚಿತ್ರನಕ್ಷೆಯನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಎ, ಯಾವ ತರಗತಿಯಲ್ಲಿ ಅತಿ ಕಡಿಮೆ ಸಂಖ್ಯೆಯ ಬಾಲಕಿಯರಿದ್ದಾರೆ ಎಂದು ಕೇಳುತ್ತಿದ್ದಾರೆ. ಇಲ್ಲಿ ನಾವು ಎಲ್ಲ ತರಗತಿಗಳ ಬಾಲಕಿಯರ ಸಂಖ್ಯೆಯನ್ನು ಬರೆಯೋಣ.
ಇಲ್ಲಿ 4 ಬಾಲಕಿಯರು ಎಂದರೆ 1 2 3 4 5 6 6 4 24. ಇಲ್ಲಿ 1 2 3 4 4 4 16 ಪ್ಲಸ್ 2 18. ಇಲ್ಲಿ 5 ಇದೆ, 5 4 20. ಇಲ್ಲಿ 3 3 4 12 12 ಪ್ಲಸ್ 2 14. ಇಲ್ಲಿ 4 4 8 8 ಪ್ಲಸ್ 2 10. 4 ಎಂದರೆ 4 4 16. 3 ಎಂದರೆ 4 3 12. ಇಲ್ಲಿ 4 ಮತ್ತು 2 6. ಯಾವ ತರಗತಿಯಲ್ಲಿ ಅತಿ ಕಡಿಮೆ ಸಂಖ್ಯೆಯ ಬಾಲಕಿಯರಿದ್ದಾರೆ? ಇಲ್ಲಿ ಅತಿ ಕಡಿಮೆ ಬಾಲಕಿಯರ ಸಂಖ್ಯೆ ಇರುವ ತರಗತಿ 8ನೇ ತರಗತಿಯಾಗಿದೆ. 8ನೇ ತರಗತಿ. ಬಿ ಪ್ರಶ್ನೆ, 6ನೇ ತರಗತಿಯಲ್ಲಿರುವ ಬಾಲಕಿಯರ ಸಂಖ್ಯೆಯು 5ನೇ ತರಗತಿಯಲ್ಲಿರುವ ಬಾಲಕಿಯರ ಸಂಖ್ಯೆಗಿಂತ ಕಡಿಮೆಯೇ ಎಂದು ಕೇಳುತ್ತಿದ್ದಾರೆ. ಇಲ್ಲಿ 6ನೇ ತರಗತಿಯ ಬಾಲಕಿಯರ ಸಂಖ್ಯೆ ಮತ್ತು 5ನೇ ತರಗತಿಯ ಬಾಲಕಿಯರ ಸಂಖ್ಯೆಯನ್ನು ಗಮನಿಸೋಣ. ಇಲ್ಲಿ 6ನೇ ತರಗತಿಯಲ್ಲಿರುವ ಬಾಲಕಿಯರ ಸಂಖ್ಯೆ 16 ಆಗಿದೆ. 5ನೇ ತರಗತಿಯಲ್ಲಿ 10 ಜನ ಬಾಲಕಿಯರು ಇದ್ದಾರೆ. ಇಲ್ಲಿ 6ನೇ ತರಗತಿಯ ಬಾಲಕಿಯರ ಸಂಖ್ಯೆ 5ನೇ ತರಗತಿಯಲ್ಲಿರುವ ಬಾಲಕಿಯರ ಸಂಖ್ಯೆಗಿಂತ ಕಡಿಮೆಯೇ ಎಂದು ಕೇಳುತ್ತಿದ್ದಾರೆ. ಇಲ್ಲಿ 5ನೇ ತರಗತಿಗಿಂತ 6ನೇ ತರಗತಿಯಲ್ಲಿರುವ ಬಾಲಕಿಯರ ಸಂಖ್ಯೆ ಹೆಚ್ಚಾಗಿದೆ. ಆದ್ದರಿಂದ ನಾವು ಇಲ್ಲ ಎಂದು ಬರೆಯಬೇಕು. ಇಲ್ಲ. ಸಿ ಪ್ರಶ್ನೆ, 7ನೇ ತರಗತಿಯಲ್ಲಿರುವ ಬಾಲಕಿಯರ ಸಂಖ್ಯೆ ಎಷ್ಟು? ಇಲ್ಲಿ 7ನೇ ತರಗತಿಯಲ್ಲಿ 12 ಜನ ಬಾಲಕಿಯರಿದ್ದಾರೆ. 12. ಪ್ರಶ್ನೆ ನಂಬರ್ 6, ಒಂದು ಅಂಗಡಿಯಲ್ಲಿ ಒಂದು ವಾರದ ವಿದ್ಯುತ್ ದೀಪಗಳ ಮಾರಾಟವನ್ನು ಈ ಕೋಷ್ಟಕದಲ್ಲಿ ಕೊಡಲಾಗಿದೆ. ಇಲ್ಲಿ ದಿನಗಳು ಸೋಮವಾರದಿಂದ ಭಾನುವಾರದವರೆಗೆ ಕೊಟ್ಟಿದ್ದಾರೆ. ಮಾರಾಟ ಮಾಡಿದ ವಿದ್ಯುತ್ ಬಲ್ಬ್ಗಳ ಸಂಖ್ಯೆ, ಇಲ್ಲಿ ಒಂದು ಬಲ್ಬನ್ನು ನಾವು 2 ಬಲ್ಬ್ ಎಂದು ಭಾವಿಸಬೇಕು. ಸೋಮವಾರ ಮಾರಾಟವಾದ ಬಲ್ಬ್ಗಳ ಸಂಖ್ಯೆ ಇಲ್ಲಿ 1 2 3 4 5 6 6 2 12. ಮಂಗಳವಾರ 1 2 3 4 5 6 7 8 8 2 16. ಇಲ್ಲಿ 4 ಇದೆ, 4 2 8. ಇಲ್ಲಿ 1 2 3 4 5 5 2 10. 1 2 3 4 5 6 7 7 2 14. 4 2 8. ಭಾನುವಾರ 1 2 3 4 5 6 7 8 9 9 2 18. ಇಲ್ಲಿ ಎಲ್ಲ ಬಲ್ಬ್ಗಳ ಸಂಖ್ಯೆಯನ್ನು ನಾವು ಈಗ ಬರೆದಿದ್ದೇವೆ. ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸೋಣ. ಎ, ಶುಕ್ರವಾರ ಮಾರಿದ ಬಲ್ಬ್ಗಳ ಸಂಖ್ಯೆ ಎಷ್ಟು? ಇಲ್ಲಿ ಶುಕ್ರವಾರ ಮಾರಿದ ಬಲ್ಬ್ಗಳ ಸಂಖ್ಯೆ 14 ಆಗಿದೆ. ಶುಕ್ರವಾರ ಮಾರಿದ ಬಲ್ಬ್ಗಳ ಸಂಖ್ಯೆ 14. ಬಿ ಪ್ರಶ್ನೆ, ಯಾವ ದಿನದಂದು ಅತಿ ಹೆಚ್ಚು ಬಲ್ಬ್ಗಳು ಮಾರಾಟವಾಗಿವೆ? ಇಲ್ಲಿ ಅತಿ ಹೆಚ್ಚು ಬಲ್ಬ್ಗಳು ಮಾರಾಟವಾದ ದಿನ ಭಾನುವಾರ. ಭಾನುವಾರದಲ್ಲಿ 18 ಬಲ್ಬ್ಗಳು ಮಾರಾಟವಾಗಿದ್ದಾವೆ. ಭಾನುವಾರ. ಸಿ ಪ್ರಶ್ನೆ, ಯಾವ ದಿನಗಳಲ್ಲಿ ಸಮಾನ ಸಂಖ್ಯೆಯ ಬಲ್ಬ್ಗಳು ಮಾರಾಟವಾಗಿವೆ? ಇಲ್ಲಿ ಸಮಾನ ಸಂಖ್ಯೆ ಎಂದರೆ 8 ಮತ್ತು 8. ಈ 2 ಅಂಕಿಗಳು ಯಾವ ವಾರದಲ್ಲಿ ಮಾರಾಟವಾಗಿವೆ ಎಂದು ನೋಡೋಣ. ಬುಧವಾರ ಮತ್ತು ಶನಿವಾರ. ಬುಧವಾರ ಮತ್ತು ಶನಿವಾರ. ಡಿ, ಯಾವ ದಿನಗಳಲ್ಲಿ ಕನಿಷ್ಠ ಸಂಖ್ಯೆಯ ಬಲ್ಬ್ಗಳು ಮಾರಾಟವಾಗಿವೆ? ಈಗ ನಾವು ಕಡಿಮೆ ಸಂಖ್ಯೆಯ ಬಲ್ಬ್ಗಳು ಮಾರಾಟವಾದ ದಿನವನ್ನು ನೋಡಬೇಕು. ಇಲ್ಲಿ 8 ಕಡಿಮೆ ಸಂಖ್ಯೆಯ ಬಲ್ಬ್ಗಳು ಮಾರಾಟವಾದ ದಿನವಾಗಿದೆ. ಇದು ಕೂಡ ಬುಧವಾರ ಮತ್ತು ಶನಿವಾರ. ಬುಧವಾರ ಮತ್ತು ಶನಿವಾರ. ಈ ಪ್ರಶ್ನೆ, ಒಂದು ರಟ್ಟಿನ ಪೆಟ್ಟಿಗೆಯಲ್ಲಿ 9 ಬಲ್ಬ್ಗಳು ಹಿಡಿಸಬಹುದಾದರೆ ಕೋಷ್ಟಕದಲ್ಲಿರುವ ಒಟ್ಟು ಬಲ್ಬ್ಗಳನ್ನು ತುಂಬಲು ಎಷ್ಟು ರಟ್ಟಿನ ಪೆಟ್ಟಿಗೆಗಳು ಅವಶ್ಯಕ ಎಂದು ಕೇಳುತ್ತಿದ್ದಾರೆ. ಈಗ ನಾವು ಕೋಷ್ಟಕದಲ್ಲಿರುವ ಎಲ್ಲ ಬಲ್ಬ್ಗಳ ಸಂಖ್ಯೆಯನ್ನು ಕೂಡಿಸಿ ಆ ಕೂಡಿಸಿದ ಸಂಖ್ಯೆಯನ್ನು 9ರಿಂದ ಭಾಗಿಸಬೇಕು. ಭಾಗಿಸಿದಾಗ ನಮಗೆ ಒಟ್ಟು ಎಷ್ಟು ರಟ್ಟಿನ ಪೆಟ್ಟಿಗೆಗಳು ಅವಶ್ಯಕತೆ ಇದೆ ಎಂದು ತಿಳಿಯುತ್ತದೆ. ಈಗ ಕೂಡಿಸೋಣ. 8 + 8 16, 16 + 4 20, 20 8 28, 28 + 6 34, 34
ಪ್ಲಸ್ 2 36, 3 1 4 5 6 7 8 86. ಈಗ 86ನ್ನು 9ರಿಂದ ಭಾಗಿಸೋಣ. 86 ಭಾಗಿಸು 9, ಏಕೆಂದರೆ ಅವರು ಅಲ್ಲಿ ಒಂದು ಪೆಟ್ಟಿಗೆಯಲ್ಲಿ 9 ಹಣ್ಣಿನಂತೆ ತುಂಬುತ್ತಿದ್ದಾರೆ. 9ರ ಮಗ್ಗಿಯಲ್ಲಿ 9 81, 6ರಲ್ಲಿ 1 ಕಳೆದಾಗ 5, 8ರಲ್ಲಿ 8 ಕಳೆದಾಗ 0 ಬಂದಿದೆ. ಆದ್ದರಿಂದ ಇಲ್ಲಿ 9 ಪೆಟ್ಟಿಗೆಗಳು ಬೇಕು. 9 ಪೆಟ್ಟಿಗೆಗಳಲ್ಲಿ 81 ಬಲ್ಬ್ಗಳನ್ನು ತುಂಬಬಹುದು. ಉಳಿದ 5 ಬಲ್ಬ್ಗಳನ್ನು ನಾವು ಇನ್ನೊಂದು ಪೆಟ್ಟಿಗೆಯಲ್ಲಿ ತುಂಬಬಹುದು. ಈ 9 ಪೆಟ್ಟಿಗೆ ಮತ್ತು 1 ಪೆಟ್ಟಿಗೆ, 9 ಪ್ಲಸ್ 1 10 ಪೆಟ್ಟಿಗೆಗಳಲ್ಲಿ ನಾವು ಆ ಎಲ್ಲ ಬಲ್ಬ್ಗಳನ್ನು ತುಂಬಬಹುದಾಗಿದೆ. ಉದಾಹರಣೆ 7. ಒಂದು ಹಳ್ಳಿಯ 6 ಜನ ಹಣ್ಣಿನ ವ್ಯಾಪಾರಿಗಳು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಮಾರಾಟ ಮಾಡಿದ ಹಣ್ಣಿನ ಬುಟ್ಟಿಗಳ ಸಂಖ್ಯೆಗಳನ್ನು ಈ ಕೆಳಗಿನ ಚಿತ್ರನಕ್ಷೆಯಲ್ಲಿ ಕೊಡಲಾಗಿದೆ. ಹಣ್ಣಿನ ವ್ಯಾಪಾರಿಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ರಹೀಂ, ರತನ್, ಅನ್ವರ್, ಮಾರ್ಟಿನ್, ರಣಜಿತ್ ಸಿಂಗ್ ಮತ್ತು ಜೋಸೆಫ್ ಇವರು ಮಾರಿದ ಹಣ್ಣಿನ ಬುಟ್ಟಿಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಒಂದು ಹಣ್ಣಿನ ಬುಟ್ಟಿಯಲ್ಲಿ ನಾವು 100 ಹಣ್ಣಿನ ಬುಟ್ಟಿಗಳು ಎಂದು ತೆಗೆದುಕೊಳ್ಳಬೇಕು. ಇಲ್ಲಿ ಹಣ್ಣಿನ ಬುಟ್ಟಿಗಳ ಸಂಖ್ಯೆಯನ್ನು ಬರೆಯೋಣ. 1 2 3 4 ಎಂದರೆ ಇಲ್ಲಿ 400 ಬುಟ್ಟಿಗಳಾಗಿದ್ದಾವೆ. ಇಲ್ಲಿ 1 2 3 4 5 100 ಮತ್ತು ಅರ್ಧ ಎಂದರೆ 550. ಇಲ್ಲಿ 1 2 3 4 5 6 7 ಎಂದರೆ 700 ಬುಟ್ಟಿಗಳು. ಮಾರ್ಟಿನ್ 1 2 3 4 5 6 7 8 9 50 ಎಂದರೆ 950. ಇಲ್ಲಿ ರಣಜಿತ್ ಸಿಂಗ್ 1 2 3 4 5 6 7 8 ಎಂದರೆ 800 ಬುಟ್ಟಿ. ಜೋಸೆಫ್ 1 2 3 4 ಮತ್ತು 50 450 ಬುಟ್ಟಿಗಳು. ಈಗ ಪ್ರಶ್ನೆಗಳಿಗೆ ಉತ್ತರಿಸೋಣ. ಚಿತ್ರನಕ್ಷೆಯನ್ನು ಗಮನಿಸಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅತಿ ಹೆಚ್ಚು ಹಣ್ಣಿನ ಬುಟ್ಟಿಗಳನ್ನು ಮಾರಿದ ವ್ಯಾಪಾರಿ ಯಾರು? ಇಲ್ಲಿ ಅತಿ ಹೆಚ್ಚು ಹಣ್ಣಿನ ಬುಟ್ಟಿಗಳನ್ನು ಮಾರ್ಟಿನ್ ಮಾರಾಟ ಮಾಡಿದ್ದಾನೆ, 950 ಬುಟ್ಟಿಗಳು. ಆದ್ದರಿಂದ ಇಲ್ಲಿ ಅತಿ ಹೆಚ್ಚು ಹಣ್ಣಿನ ಬುಟ್ಟಿಗಳನ್ನು ಮಾರಾಟ ಮಾಡಿದ ವ್ಯಾಪಾರಿ ಮಾರ್ಟಿನ್. ಬಿ. ಅನ್ವರ್ ಮಾರಿದ ಬುಟ್ಟಿಗಳ ಸಂಖ್ಯೆ. ಅನ್ವರ್ ಇಲ್ಲಿ 700 ಬುಟ್ಟಿಗಳನ್ನು ಮಾರಿದ್ದಾನೆ. ಅನ್ವರ್ ಮಾರಿದ ಬುಟ್ಟಿಗಳ ಸಂಖ್ಯೆ 700. ಸಿ. 600 ಮತ್ತು ಅದಕ್ಕೂ ಹೆಚ್ಚು ಹಣ್ಣಿನ ಬುಟ್ಟಿಗಳನ್ನು ಮಾರಿದ ವ್ಯಾಪಾರಿಗಳು ಹಣ್ಣುಗಳನ್ನು ಶೇಖರಿಸಲು ಒಂದು ಗೋಡಾನ್ ತೆಗೆದುಕೊಳ್ಳಲು ಬಯಸಿದ್ದಾರೆ. ಅಂತಹ ವ್ಯಾಪಾರಿಗಳನ್ನು ಹೆಸರಿಸಲು ಸಾಧ್ಯವೇ? ಈಗ ನಾವು 600ಕ್ಕೂ ಹೆಚ್ಚು ಹಣ್ಣಿನ ಬುಟ್ಟಿಗಳನ್ನು ಮಾರಿದ ವ್ಯಾಪಾರಿಗಳನ್ನು ಹೆಸರಿಸಬೇಕು. ಇಲ್ಲಿ 600ಕ್ಕೂ ಹೆಚ್ಚು ಎಂದರೆ 800. ರಣಜಿತ್ ಸಿಂಗ್, ಮಾರ್ಟಿನ್ ಮತ್ತು ಅನ್ವರ್. ಮಾರ್ಟಿನ್, ಅನ್ವರ್ ಮತ್ತು ರಣಜಿತ್ ಸಿಂಗ್ ಇವರು ಶೇಖರಿಸಲು ಒಂದು ಗೋಡಾನ್ ತೆಗೆದುಕೊಳ್ಳಲು ಬಯಸಿದ್ದಾರೆ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 9.1ರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 10 ಕ್ಷೇತ್ರ ಗಣಿತ ಪಾಠದ ಪ್ರಯತ್ನಿಸಿ ಎಂದು ಕೊಟ್ಟಿರುವಂತಹ ಅಭ್ಯಾಸ ಮತ್ತು ಅಭ್ಯಾಸ 10.1ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.